ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಅಂಡ್ ಇವತ್ತು ಹಬ್ಬ ಆಲ್ರೆಡಿ ಬುಧವಾರದ ಹಬ್ಬ, ಸೋಮವಾರದಿಂದ ಸ್ಟಾರ್ಟ್ ಅಲ್ಲ ಮಮ್ಮಿ? ಸೋಮವಾರದಿಂದ ಸ್ಟಾರ್ಟ್ ಆಗಿದೆ ಹಬ್ಬ. ಬಟ್ ನನಗೆ ನಿನ್ನೆವರೆಗೂ ಸ್ವಲ್ಪ ಬ್ಯುಸಿ ಇತ್ತು, ತಲೆ ಭಯಂಕರ ಕೆಲಸಗಳಿದ್ದು ಎಲ್ಲ ಮುಗಿಸ್ಕೊಂಡಿದೀನಿ. ಇವತ್ತಿಗೆ ಏನೂ ಇಲ್ಲ, ಇನ್ನು ನಾಳೆ ಮಾಡೋ ಅಂತದ್ದಿದೆ. ಹಾಗಾಗಿ ಇವತ್ತು ಹಬ್ಬ ಸ್ಟಾರ್ಟ್ ಮಾಡ್ತಿದ್ದೆ. ಆಕ್ಚುಲಿ ಇವತ್ತೇ ಹಬ್ಬ, ಯಾಕಂದ್ರೆ ನಿನ್ನೆ ಎಲ್ಲ ಅಂಗಡಿಗಳಲ್ಲಿ ಪೂಜೆ ಮಾಡಿರ್ತಾರೆ, ಇವತ್ತು ಏನು ಮನೆಗಳಲ್ಲಿ ಪೂಜೆ ಮಾಡ್ತಾರೆ. ಬಟ್ ಈ ಸರಿ ಲಕ್ಷ್ಮಿನ ಕೂರ್ಸ್ಲಿಲ್ಲ, ತುಂಬಾ ಬೇಜಾರಿದೆ, ಸಖತ್ ಹೊಟ್ಟೆಲಿ ಗುಳುಗುಳು ಇದೆ. ಪ್ರೀ ಪ್ಲಾನ್ ಮಾಡ್ಕೋಬೇಕಿತ್ತು, ಎಲ್ಲದನ್ನು ಒಬ್ಳೆ ಮ್ಯಾನೇಜ್ ಮಾಡುವಾಗ, ಹ್ಯಾಂಡಲ್ ಮಾಡುವಾಗ ಭಯಂಕರ ಸ್ಟ್ರಕ್ ಆಗ್ಬಿಡ್ತೀನಿ. ಒಂದೊಂದ್ಸರಿ ಹೆಂಗ್ ಅನ್ಸುತ್ತೆ ಅಂದ್ರೆ ಆ ಸುಸ್ತಿಗೆ ಏನು ಬೇಡ ಅಂತ ಅನ್ಸ್ಬಿಡುತ್ತೆ, ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಇವಾಗ ಅರ್ಥ ಆಗ್ತದೆ ಎಲ್ಲದೂ ಕೂಡ ಒಬ್ಬರೇ ಮಾಡಬಾರ್ದು ಅಂತೇಳಿ. ಮೀನ್ಸ್ ಈ ಮನೆ ಕೆಲಸಗಳಾಗಿರ್ಬೋದು, ಹೊರಗಡೆ ನನ್ನ ಪ್ರಮೋಷನ್ಸ್, ವಿಡಿಯೋ ಎಡಿಟ್ಸ್, ಶೂಟ್ಸ್ ಅದೆಲ್ಲ ಆಗಿರ್ಬೋದು. ಹಾಗೆ ದೇವರ ದೊಡ್ಡ ಪಾಠ ಅಂತ ಅನ್ಕೊಂತೀನಿ. ಮುಂದಿನ ವರ್ಷದಿಂದ ಅಥವಾ ಮುಂದಿನ ಸೀಸನ್ಸ್ ಏನಾದ್ರು ಬಂತು ಅಂತಂದ್ರೆ ಪ್ರೀ ಪ್ಲಾನ್ ಮಸ್ತ್ ತುಂಬಾ ಬೇಕಾಗುತ್ತೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಬರೋದೇನು ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಅಲ್ಲ, ಆ ಆಫರ್ಗೂ ಅಷ್ಟೇ ಪ್ರಮೋಷನ್ಸ್ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತೀನಿ, ಮ್ಯಾನೇಜ್ ಮಾಡ್ತೀನಿ. ಅಂಡ್ ಇವತ್ತು ಏನಾಯ್ತು ಅಂತಂದ್ರೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮಕ್ಕಳನ್ನ ಕರ್ಕೊಂಡು, ಮಕ್ಕಳು ಕೂಡ ಇಬ್ಬರು ಅಜ್ಜಿ ಮನೆಯಲ್ಲೇ ಇದ್ರು, ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದು ಫ್ರೆಶ್ ಅಪ್ ಮಾಡ್ಕೊಂಡು ಬಟ್ಟೆ ತರಕ್ ಹೋದ್ವಿ. ಬಟ್ಟೆಗೂ ಕೂಡ ಹೋಗಿರ್ಲಿಲ್ಲ, ಇದೊಂದು ಸ್ವಲ್ಪ ಫ್ರೀ ಇರುತ್ತೆ ಅಂತೇಳಿ ಅವ್ರಿಗೆ ಬಟ್ಟೆ ಕೊಡಿಸಿ ಅಮ್ಮನ ಮನೇಲಿ ಬಿಟ್ಟು ನಾನು ಜಯಂತ್ ಹೋಗಿ ಫುಲ್ ಮಾರ್ಕೆಟ್ ಮಾಡ್ಕೊಂಡ್ ಬಂದಿದೀವಿ. ಇದೆಲ್ಲ ಇನ್ನು ಹಬ್ಬದು ತೋರಿಸ್ತೀನಿ ನೋಡಿ. ಹಬ್ಬಕ್ಕೆ ಬೇಕಾಗಿರುವಂತ ವಸ್ತುಗಳೆಲ್ಲ ಇವಾಗ ಬಂದಿದೆ, ಅದರ್ವೈಸ್ ಎಲ್ಲದೂ ಕೂಡ ಮನೇಲಿ ಇರುತ್ತೆ. ಅಂಡ್ ಇದು ಕೂಡ ಅಷ್ಟೇ ಸ್ವಲ್ಪ ರೇಷನ್ ಬೇಕಾಗಿರುವಂತದ್ದು, ಮತ್ತೆ ಇದು ಪೂಜೆ ಬೇಕಾಗಿರುವಂತದ್ದು, ಸಗಣಿ ಅಟ್ಟಿಲಕ್ಕಮ್ಮ ಅದೆಲ್ಲ ತಂದಿದೀವಿ. ಅದು ಪ್ರೊಸೆಸರ್ ಮಾಡ್ತಾ ನಾನು ಕಂಪ್ಲೀಟ್ ಲಾಗ್ನ, ಹಬ್ಬದ ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇವತ್ತು. ಅಂಡ್ ಮೈಂಡ್ ಫ್ರೀ ಇದೆ, ಸೊ ಕೆಲಸಗಳು ಕೂಡ ನಿಧಾನಕ್ಕೆ ಆಗುತ್ತೆ. ಹಾಗಾಗಿ ಶೂಟ್ ಮಾಡ್ಕೊಂತ ಎಲ್ಲದೂ ಕೂಡ ಇನ್ ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಬನ್ನಿ ಇವತ್ತಿನ ಹಬ್ಬದ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಒನ್ ಮೋರ್. ಅಂಡ್ ಎಸ್, ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂಡ್ ನಿಮ್ಮ ಒಪಿನಿಯನ್ಸ್ ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬಹುದು. ಗೆಟ್ ಇನ್ ಟು ಸ್ಟಾರ್ಟ್ ಇಟ್ ಟುಡೇ ಲಾಗ್. ಇವಾಗ ನಂದು ಆಕ್ಚುಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಏನು ಮಾಡಿರ್ಲಿಲ್ಲ, ಹಾಗೆ ಕಸ ಹೊಡೆಯೋ ಪೊರ್ಕೆ ಕೂಡ ಹೊರಗಡೆ ಅಲ್ಲಿ ಇಟ್ಬಿಟ್ಟಿದ್ದಾರೆ ನನ್ನ ಮಕ್ಕಳು. ಅದು ಏನಾಗಿದೆ ಅಂತಂದ್ರೆ ನೀರು ಬಿದ್ದು ಎಲ್ಲ ಹಾಳಾಗಿದೆ. ಹಾಗಾಗಿ ಪೊರ್ಕೆನೂ ಸಮೇತ ಇವಾಗ ತಂದಿರೋದು, ಮನೇಲಿ ಏನು ಕೆಲಸ ಆಗಿಲ್ಲ. ನಂದು ನಿಜವಾಗ್ಲೂ ಇವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ. ಕ್ಲೀನಿಂಗ್ ಮಾಡ್ಕೋಬೇಕು, ಪೂಜೆ ಮಾಡ್ಕೋಬೇಕು, ಆಮೇಲೆ ಅಡ್ಗೆದು ಕೆಲಸ ಮುಗಿಸ್ಬೇಕು. ದೆನ್ ನಾವು ಚೆನ್ನಾಗಿ ರೆಡಿ ಆಗಿ ನನ್ನ ಮಕ್ಕಳ ಜೊತೆ ಒಂದ್ ಸ್ವಲ್ಪ ಕೆಲವೊಂದಷ್ಟು ಫೋಟೋ ಶೂಟ್ ಮಾಡ್ಬೇಕಂತ ಇದ್ದೀನಿ. ಯಾಕಂದ್ರೆ ಫಸ್ಟ್ ದೀಪಾವಳಿ ಈ ತರ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇರೋ ಫಸ್ಟ್ ದೀಪಾವಳಿ ಇದು. ಯಾಕಂದ್ರೆ ಹೋದ ವರ್ಷ ಎಲ್ಲ ಚಿಕ್ಕವರಿದ್ರ, ಈ ವರ್ಷ ಪುಟ್ಟದಾಗಿ ಹೆಣ್ಮಕ್ಳಿಗೆ ರೆಡಿ ಮಾಡೋದಂದ್ರೆ ಒಂಥರ ಚೆಂದ ಇರುತ್ತೆ. ಅದನ್ನೆಲ್ಲ ಎಂಜಾಯ್ ಮಾಡೋಣ ಬನ್ನಿ. ಅವ್ರು ಮನೇಲಿದ್ದಾರೆ, ಅಮ್ಮನ ಮನೇಲಿದ್ದಾರೆ, ಬರ್ತಾರೆ. ಅಂಡ್ ಅವರಿಗೆ ತಂದಿರೋ ಬಟ್ಟೆಗಳು ಕೂಡ ತುಂಬಾ ಚೆನ್ನಾಗಿದೆ ಇವತ್ತು, ಸೊ ಅದೆಲ್ಲ ಶೇರ್ ಮಾಡ್ಕೊಂತೀನಿ. ಅಂಡ್ ಇನ್ನೊಂದೇನಂದ್ರೆ ಇವಾಗ ಜಯಂತ್ಗೆ ನಾನು ಹೊರಗಡೆ ಕಳಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಏನೇನ್ ತರ್ಬೇಕು ಮಮ್ಮಿ? ಫಾಲ್ಸ್ ಅಲ್ಲ, ಯಪ್ಪ ನೀನ್ ಇದೆ ನೋಡು, ಏನೋ ತಗೊಂಡ್ಬಂದ್ಬಿಟ್ಟಿಯ. ಮತ್ತೆ ಫಾಲ್ಸ್ ಅಲ್ಲ, ಲೇಸ್. ಆಮೇಲೆ ನಾನು ತುಂಬಾ ಇಷ್ಟಪಟ್ಟು ಲಂಗದೋಣಿ ಹೊಲ್ಸ್ಕೊಂಡಿದ್ದೀನಿ ಫಸ್ಟ್ ಟೈಮ್. ರೆಡಿಮೇಡ್ ಬಿಫೋರ್ ಮ್ಯಾರೇಜ್ ಹಾಕೊಂಡಿದ್ದೀನಿ, ಒಂದು 2 times ಹಾಕೊಂಡಿರ್ಬೋದು, ಬಿಟ್ರೆ ನಾನು ಅಷ್ಟು ಕ್ರೇಜ್ ಇಲ್ಲ, ನನಗೆ ಏನೂ ಇಲ್ಲ. ಅಂಡ್ ಆಫ್ಟರ್ ಮ್ಯಾರೇಜ್ ಇಷ್ಟು ವರ್ಷಗಳು, ಅದರಲ್ಲೂ ನಂದೆ ಒಂದು ಕಲರ್ ಥೀಮ್ ಅಂತ ಇತ್ತು ನನ್ನ ಮೈಂಡ್ ಅಲ್ಲಿ. ಅದೇ ಕಲರ್ ಥೀಮ್ ತಗೊಂಡ್ಬಂದು ಸ್ಟಿಚ್ ಮಾಡಿಸಿ ಇವತ್ತು ಹಾಕೊಂತಾ ಇದ್ದೀನಿ. ಅದಕ್ಕೆ ಲೇಸ್ ಒಂದು ಕಡಿಮೆ ಆಗಿತ್ತು. ಈ ತರ ಯಾಕೆ ಕಳ್ಕೊಂಡಿದೀನಿ ಅಂದ್ರೆ ಮಾರ್ಕೆಟ್ ಇಂದ ಬಂದು ಸುಸ್ತಾಗಿದ್ರು ಕೂಡ ಟ್ರಯಲ್ ಮಾಡ್ಕೊಂಡ್ಬಂದೆ ನಾನು. ಎಲ್ಲ ಓಕೆ, ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್, ತುಂಬಾ ಇಷ್ಟ ಆಗಿದೆ ನನಗೆ. ನಿಮ್ ಜೊತೆ ಶೇರ್ ಮಾಡ್ತೀನಿ ಆಮೇಲೆ ಹಾಕೊಂಡು. ಬಟ್ ಅದಕ್ಕೆ ಲೇಸ್ ಎಲ್ಲೋ ಒಂದ್ ಕಡೆ ಕಡಿಮೆ ಅಂತ ಅನಿಸ್ತು, ಅದಕ್ಕೆ ಲೇಸ್ ತರ ಕಳಿಸ್ತಾ ಇದ್ದೀನಿ. ಲೇಸ್ ಜೊತೆಲಿ ಮತ್ತೆ ಮೊಸರೊಂದು ಬೇಕಾಗಿರೋದು ಇವಾಗ, ಅಲ್ಲ ಮಮ್ಮಿ? ಮತ್ತೇನೇನಿದೆ ಅಷ್ಟೇ. ಆ ಉರಿ ತಗೊಂಬ, ಉರಿ ಇದು ಕಟ್ಟೋದಕ್ಕೆ, ಮಾವಿನ ಎಲೆ ಇದು ಕಟ್ಟೋದಕ್ಕೆ. ಸೊ ಎಸ್, ಇವಾಗ ಅಂಗಡಿಗೆ ಕಳಿಸೋದಕ್ಕಿಂತ ಮುಂಚೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಏನು ಮೋಡ ಮುಚ್ಕೊಂಡಿದೆ, ಹಾಗಾಗಿ ಒಂದ್ ಸ್ವಲ್ಪ ಟೀ ಕುಡಿಯೋಣ ಅಂತ ಅನ್ಕೊಂಡು ಟೀ ಮಾಡಿಸ್ಕೊಂಡೆ. ಬನ್ನಿ ಟೀ ಕುಡಿಯೋಣ. ಟೀ ಕುಡಿದು ಕೆಲಸ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಎಲ್ರಿಗೂ. ಆಲ್ರೆಡಿ 3:30 ಆಗಿದೆ, 3:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, 3:30 ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದೀನಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಎಲ್ಲರಿಗೂ.
ಇನ್ನು ಟೀ ಕುಡ್ದಿದ್ದೆ ತಡ ಜಯಂತ್ಗೆ ಅಂಗಡಿ ಕಳಿಸಿ ನಾನು ಬೇಗ ಬೇಗ ಕಸ ಹೊಡ್ಕೊಂಡು ಅಂದರೆ ಪೂರ್ತಿ ಡೀಪ್ ಕ್ಲೀನ್ ಏನಲ್ಲ ಫ್ರೆಂಡ್ಸ್, ಅಲ್ಲಲ್ಲಿ ಇರುವಂಥ ವಸ್ತುಗಳನ್ನೆಲ್ಲ ಹಂಗಂಗೆ ಮೇಲೆ ಎತ್ತಿಟ್ಟು ನೀಟಾಗಿ ಕಸ ಹೊಡೆದು ಇವಾಗ ನೆಲ ಒರೆಸ್ಕೊಂಬರ್ತಾ ಇದ್ದೀನಿ. ಮನೇಲಿ ಮಕ್ಕಳು 3 ಜನನೂ ಇಲ್ಲ. ಒಂಥರ ಏನು ಫ್ರೀ ಅನಿಸುತ್ತೆ ಕೆಲಸ ಮಾಡೋದಕ್ಕೆ, ಇನ್ನೊಂಥರ ಬೇಜಾರು ಅನಿಸುತ್ತೆ. ಅಯ್ಯೋ ಹಬ್ಬದಲ್ಲಿ ಮಕ್ಕಳಿಲ್ಲ ಅಂದರೆ ಹೆಂಗೆ ಅಂತೇಳಿ. ಬಟ್ ನಾನು ಅಮ್ಮಂಗೆ ಫೋನ್ ಮಾಡಿದ್ದೆ ಕಳಿಸು ಅಂತೇಳಿ. ನಿಂದೇನಾದ್ರು ಕೆಲಸ ಇದ್ದರೆ ಮುಗಿಸ್ಕೊಂಡ್ಬಿಡು, ಮಿಂಚು ಬಂದರೆ ಅಸ್ಸಲು ಬಿಡಲ್ಲ ಗೊತ್ತಲ್ಲ ಅಂತಂದಿದ್ದಕ್ಕೆ ಸರಿ ಅಮ್ಮ ಆಯಿತು ಆಮೇಲೆ ಕಳಿಸುವಂತೆ ಅಂತ ಹೇಳಿ ಮತ್ತೆ ಇವಾಗ ನಾನು ನೆಲ ಒರೆಸ್ಕೊತಾ ಇದ್ದೀನಿ. ನನಗೆ ಹೊರಗಡೆ ಕೆಲಸ ಏನಿಲ್ಲ ಅಂತಂದರೆ ಮನೆ ಕೆಲಸ ನನಗೆ ಭಾರನೇ ಅಲ್ಲ, ಅಡುಗೆ ಗಿಡ್ಗೆ ಎಲ್ಲ ಮಾಡಿಟ್ಬಿಡ್ಬೋದು. ಬಟ್ ಮನೆ ಕೆಲಸದ ಜೊತೆ ಮಕ್ಕಳದು ಮತ್ತು ಹೊರಗಡೆದು ಕೆಲಸ ಇದ್ದಾಗ ಮಾತ್ರ ಒಂದು ಲೆವೆಲ್ ಸ್ಟ್ರೆಸ್ ಆಗುತ್ತೆ ಫ್ರೆಂಡ್ಸ್. ಎಷ್ಟರ ಮಟ್ಟಿಗೆ ಅಂದರೆ ಮೈಂಡ್ ಅನ್ನೋದು ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಕೆಲವೊಬ್ರು ಅಂತಿರ್ತಾರೆ ಆದ್ರೂ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀಯಲ್ಲ ಗ್ರೇಟ್ ಬಿಡು ಅಂತೇಳಿ. ಸೊ ಗ್ರೇಟ್ ಅಂದ್ರೂ ಆ ಪೇನ್ ಅನ್ನೋದು ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತಲ್ಲ, ಒಂಥರ ತಲೆನೋವು ಅನ್ಸುತ್ತೆ. ಇನ್ನು ಹೇಳಿದ್ನಲ್ಲ ಹೊರಗಡೆನೂ ಕೂಡ ನಾನು ಕ್ಲೀನ್ ಮಾಡಿರಲಿಲ್ಲ, ಬೆಳಗ್ಗೆ ಪೊರ್ಕೆ ಎಲ್ಲ ನೆಂದು ಹಾಳಾಗಿಬಿಟ್ಟಿದೆ ಅಂತ ಹೇಳಿ. ಸೊ ಪೊರ್ಕೆ ಬರಬೇಕು ಅಂತ ಹೇಳಿ ವೇಟ್ ಮಾಡಿದ್ದು. ಇವಾಗ ಹೊರಗಡೆದು ಕೂಡ ನೀಟಾಗಿ ಕಸ ಹೊಡ್ಕೊಂಡು ಎಲ್ಲದೂ ಕೂಡ ಒರೆಸ್ಕೊತಾ ಇದ್ದೀನಿ. ಸೊ ನೋಡಿ ಹಬ್ಬಕ್ಕೆ ತಂದಿರೋದೆಲ್ಲ ವಸ್ತುಗಳು ಹೊರಗಡೆನೇ ಇದೆ. ಇನ್ನು ಇವತ್ತಿಂದ ಕಾರ್ತಿಕ ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಈ ಕಾರ್ತಿಕ ಮಾಸದಲ್ಲಿ ಹೋದ ವರ್ಷ ಎಷ್ಟು ಚೆನ್ನಾಗಿ ಆಚರಣೆ ಮಾಡಿದ್ದೆ ಗೊತ್ತಾ. ಬಟ್ ಈ ವರ್ಷ ಹಾಗೆ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ 100% ಟ್ರೈ ಮಾಡ್ತೀನಿ. ಹೋದ ವರ್ಷ ಹೆಂಗೆ ಆಚರಣೆ ಮಾಡಿದ್ನೋ ಕಾರ್ತಿಕ ಮಾಸ ಅದೇ ಥರನೇ ಮಾಡಬೇಕು ಅಂತೇಳಿ. ಈ ಸರಿ ಎಲ್ಲ ಎಡ್ವರ್ಟ್ ಆಗ್ಬಿಡ್ತು. ನಾನು ಎಡ್ವರ್ಟ್ ಮಾಡ್ಕೊಂಡು ಅಥವಾ ಅದು ಟೈಮ್ ಹಾಗಿತ್ತು ಅರ್ಥನೇ ಆಗ್ತಿಲ್ಲ ಫ್ರೆಂಡ್ಸ್. ಬಟ್ ನಿಜವಾಗ್ಲೂ ತುಂಬ ಸಫರ್ ಆಗ್ತಾಯಿದ್ದೀನಿ ಆ ಒಂದು ವಿಚಾರಗಳಿಗೆ. ಹೋದ ವರ್ಷ ಮಾಡಿದ್ದಕ್ಕಿಂತ ಈ ವರ್ಷ ಇಷ್ಟು ಯಾಕೆ ನನ್ನ ಕಡೆಯಿಂದ ಆಗಿದ್ದು ತಪ್ಪುಗಳು ಅಂತಲೇ ಅರ್ಥ ಆಗ್ತಿಲ್ಲ. ಆದರೂ ಸಮ್ಟೈಮ್ಸ್ ನನಗೆ ನಾನೇ ಸ್ವಲ್ಪ ಧೈರ್ಯ ತಗೊತೀನಿ. ಹೆಂಗೆ ಅಂತಂದರೆ ಇರಲಿ ಬಿಡು ಒಬ್ಬಳೇ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಿದ್ದೀಯಲ್ಲ, ಇಷ್ಟೆಲ್ಲ ಏನೋ ಬ್ಯಾಲೆನ್ಸ್ ಮಾಡ್ತಾ ಇದ್ದು ಈ ಥರ ನನಗೆ ಏನು ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತಂದಾಗ ಓಕೆ, ನಾನು ಬೇಕು ಅಂತ ಹೇಳಿ ತಪ್ಪು ಮಾಡಿದಾಗ ಅದು ಆಗಿದ್ದಿದ್ರೆ ರಾಂಗ್ ಆಗ್ತಿತ್ತು ಅಂತ ಹೇಳಿ ಮತ್ತೆ ನನ್ನಿಂದಾನೇ ಮೋಟಿವೇಶನ್ ಮಾಡ್ಕೊತೀನಿ. ಯಾಕಂದರೆ ಡಿಮೋಟಿವೇಶನ್ ಮಾತ್ರ ಆಗಬಾರ್ದಲ್ಲ. ಸೊ ಹಾಗಾಗಿ ಇನ್ನು ಈ ಕಾರ್ತಿಕ ಮಾಸದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೆ ಹಬ್ಬ ಮತ್ತು ಏನು ಅಮಾವಾಸ್ಯೆ ಹುಣ್ಣಿಮೆ ದಿನ ಬಾಗಿಲಿಗೆ ಅರಶಿನ ಹಚ್ಚಿ ಈ ಥರ ಅಲಂಕಾರ ಮಾಡ್ಕೊತಿದ್ದೆ. ಹೋದ ವರ್ಷ ಚೆನ್ನಾಗಿ ಮಾಡಿದ್ದೆ. ಸೊ ಈ ವರ್ಷ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ದಿನಗಳಾಯಿತು ಬಾಗಿಲಿಗೆ ಸಮೇತ ಏನೋ ಹಂಗೆ ಕಸ ಹೊಡೆದು ತೊಳೆದು ಹೋಗ್ತಿದ್ದೆ. ರಂಗೋಲಿ ಹಾಕೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ಅಷ್ಟು ಮ್ಯಾನೇಜ್ ಮಾಡಬೇಕಾಗಿ ಬಂತು ಫ್ರೆಂಡ್ಸ್. ನೀವು ಕೇಳಿದ್ರೆ ದಿವ್ಯಾ ಅಷ್ಟು ಬ್ಯುಸಿನಾ? ಹೌದು, ಫ್ಯಾಮಿಲಿಗೂ ಕೂಡ ಟೈಮ್ ಕೊಡೋಕ್ಕಾಗದಿರೋ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ. ಇನ್ನು ಈ ಅಂದರೆ ಅದ್ರ ಹಿಂದ್ಗಡೆ ಏನು ಅಂತಂದರೆ ನಂದು ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗದೇ ಇರೋವಂಥದ್ದು. ಯಾಕಂದರೆ ಹೊರಗಡೆ ಹೋಗಿ ಬಂದರೆ ಸುಸ್ತು ಅಂತ ಹೇಳಿ ಮಲ್ಕೊಂಡ್ಬಿಟ್ರೆ ಮುಗೀತಲ್ವ. ಅದು ಹಂಗೆ ಪೆಂಡಿಂಗ್ ನಮ್ಮ ಕೆಲಸಗಳು ನಾವು ಯಾವಾಗ ಪೆಂಡಿಂಗ್ ಇಡ್ತೀವಿ ಅದೆಲ್ಲ ಒಂದಲ್ಲ ಒಂದಿನ ಸ್ಟಫ್ಸೆ. ಅದು ನನಗೆ ತಲೆಯಲ್ಲಿತ್ತು ಬಟ್ ರಿಯಲೈಸ್ ಆಗಿರಲಿಲ್ಲ. ಅದು ಇವಾಗ ಅರಿವಿಗೆ ಬಂದಿದೆ. ಮನುಷ್ಯಂಗೆ ಏನೇ ಆದರೂ ಕೂಡ ಒಂದ್ಸರಿ ಅರಿವಿಗೆ ಬರಬೇಕು, ಅವರು ಯಾವುದೇ ವಿಚಾರ ಆಗಿರಲಿ. ಸೊ ಅದಾದಮೇಲೆ ಎಚ್ಚೆತ್ಕೊಳ್ಳೋದು ಅನ್ನೋ ಥರ ಆಯಿತು. ಆ್ಯಂಡ್ ಇನ್ನು ಅರಿಶಿನ ಹಚ್ಚಿ ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಎಷ್ಟು ಚೆಂದ ಅಲ್ಲ. ಸೊ ರಂಗೋಲಿ ಕೂಡ ಎಷ್ಟು ದಿನ ಆಯಿತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಮತ್ತು ತುಳಸಿ ಕಟ್ಟೆನ ನಾನು ಸೈಡಿಗೆ ಇಟ್ಟಿದ್ದೆ, ಅದು ಯಾಕೋ ಮ್ಯಾಚ್ ಆಗ್ತಿರಲಿಲ್ಲ ಫ್ರೆಂಡ್ಸ್. ಇವಾಗ ಇಲ್ಲಿ ಫ್ರಂಟಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಇಲ್ಲಿ ಕಸ ಆಗಿರಲಿ ಮತ್ತು ಬೇರೆ ಸ್ಲಿಪ್ಪರ್ಸ್ ಆಗಿರಲಿ ಅದ್ಯಾವುದು ಹತ್ರ ತರಲ್ಲ. ಆ್ಯಂಡ್ ಈ ಕಾರ್ನರ್ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ದೀಪ ಹಚ್ಚೋವು ಕೂಡ ದೀಪ ಹಚ್ಚೋದಕ್ಕೆ ಈಸಿ ಆಗುತ್ತೆ ಮತ್ತು ಬೆಳಗೋದಕ್ಕೂ ತುಂಬ ಸಫಿಷಿಯೆಂಟ್ ಅನಿಸುತ್ತೆ. ಬಾಗಿಲು ಪಕ್ಕದಲ್ಲೇ ಇದ್ದರೆ ಚೆನ್ನಾಗೂ ಕೂಡ ಕಾಣುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಇಲ್ಲಿ ಇಟ್ಟಿದ್ದೀನಿ. ಸೊ ಹೆಂಗೆ ಅನ್ನಿಸ್ತಾ ಇದೆ ಹೇಳಿ. ಇನ್ನು ದೀಪಾವಳಿ ಅಂದ್ರೇ ರಂಗೋಲಿ ತುಂಬ ಸ್ಪೆಷಲ್. ನಾನು ನೋಡಿ ಫ್ರೇಮ್ ಎಲ್ಲ ಸೆಟ್ ಮಾಡಿದ್ದೀನಿ, ಎಲ್ಲಿ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಬಿಡಿಸಿದ್ರೆ ಅಂತೇಳಿ. ಬಟ್ ಬಿಡಿಸೋದನ್ನು ಕ್ಲಿಕ್ ಮಾಡಲಿಲ್ದಂಗೆ ಹೋಗಿ ಬಿಡಿಸ್ಬಿಟ್ಟಿದ್ದೀನಿ. ಸೊ ಅಕ್ಕೋದು ಹೊಟ್ಟೆ ಉರಿತು. ಬಟ್ ರಂಗೋಲಿ ಹೇಗಿದೆ? ದೀಪಾವಳಿ ಸ್ಪೆಷಲ್. ಆ್ಯಕ್ಚುಲಿ ಕಲರ್ ಹಾಕೋದು ನನಗೆ ಸ್ವಲ್ಪ ಇಷ್ಟ ಆಗಲ್ಲ, ಅದೇನೋ ಗೊತ್ತಿಲ್ಲ. ನನಗೆ ಕಲರ್ ಹಾಕೋದಂದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಬಟ್ ಹಾಗಾಗಿ ಫೈನಲ್ ಆಗಿರುವಂಥ ಒಂದು ದೀಪಾವಳಿ ಸ್ಪೆಷಲ್ ರಂಗೋಲಿ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಜಯಂತ್ ಹೇಳಿದೆ ರಂಗೋಲಿ ಹಾಕೋವಾಗ, ಮಮ್ಮಿ ಮಕ್ಕಳು ಇದ್ರೇ ಹಬ್ಬ ಅಂತಂದ್ರಲ್ಲ, ಅವ್ರು 3 ಅಲ್ಲೇ ಇದ್ದಾರೆ, ಹೋಗಿ ಕರ್ಕೊಂಬಂದ್ಬಿಡು, ಯಾಕೋ ಮನಸ್ಸು ತಡೀತಿಲ್ಲ ಅಂತ ಹೇಳಿ ನಾನೇ ಕಳಿಸಿದ್ದು. ನಂದು ರಂಗೋಲಿ ಮುಗಿಯೋದ್ರೊಳಗಡೆ ಹೋಗಿ ಕರ್ಕೊಂಬಂದರು. ಸೊ ಕರ್ಕೊಂಬಂದಿದ ತಕ್ಷಣ ಅವರಿಬ್ಬರೇನೋ ಒಳಗಡೆ ಹೋದರು ಹಬ್ಬದ ವಾತಾವರಣ ಫುಲ್ ಎಂಜಾಯ್ ಮಾಡೋದಕ್ಕೆ. ಈ ಸಣ್ಣೋಳು ಹೊರಗಡೆ ಬಂದು ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು, ರಂಗೋಲಿ ತುಳಿಯೋದಕ್ಕೆ ಬಿಡಲಿಲ್ವಲ್ಲ ಅಂತೇಳಿ. ನನಗಿದ್ದಿದ್ದು ಇವತ್ತು ಹೆಂಗಾರು ಮಾಡಿ ಅವಳನ್ನ ರಂಗೋಲಿ ತುಳಿಯೋದಕ್ಕೆ ಬಿಡಬಾರ್ದು, ಆಮೇಲೆ ಬೇರೆ ಅಲಂಕಾರ ಮಾಡಬೇಕು ಅಂತೇಳಿ. ಸೊ ಇನ್ನು ಒಳಗಡೆ ಕಳಿಸಿದ್ದೀನಿ. ಚಿಟ್ಟಿಗೆ ಬಾರಪ್ಪ ಹೆಲ್ಪ್ ಮಾಡು, ನಿಮ್ಮ ಪಪ್ಪನ ಜೊತೆ ಕೂತ್ಕೊಂಡು ಇದನ್ನೆಲ್ಲ ಮಾಡು, ನಿನಗೂ ಕೂಡ ಎಂಜಾಯ್ ಅಂತ ಅನಿಸುತ್ತೆ, ಇದೆಲ್ಲ ನೋಡ್ಕೋಬೇಕು ಕಲಿಬೇಕು ಅಂತಂದರೆ ಬರ್ರಿ ಮಾತಾಡಿತಾನೆ. ನನಗೆ ಕ್ವಶನ್ಸ್ ಕೇಳ್ತಾನೆ. ಅಥವಾ ಇದನ್ನ ಯಾಕೆ ಮಾಡ್ತಾರೆ, ಯಾವ ದೇವ್ರಿಗೆ ಮಾಡ್ತಾರೆ, ಯಾವ ದೇವರು ಅಂದರೆ ಯಾವ ಪ್ರಾಣಿ. ನಮ್ಮ ಅಮ್ಮನ ಜೊತೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದಾನೆ, ಅದೆಲ್ಲ ತಲೆಯಲ್ಲಿ ಹೋಗ್ಬಿಟ್ಟಿದೆ ಅವನಿಗೆ. ಹಾಗಾಗಿ ಅದೆಲ್ಲ ಕ್ವಶನ್ಸ್ಗಳು ಕೇಳ್ತಾ ಇರ್ತಾನೆ. ಇನ್ನು ಅಮ್ಮ ಕಳಿಸೋವಾಗ ಮಕ್ಕಳನ್ನ ಸಣ್ಣೋಳು ಮಲಗಿಲ್ಲ ಅಂತ ಹೇಳಿ ಕಳಿಸಿದ್ರು. ಇವಳು ಆ್ಯಕ್ಚುಲಿ ಮಧ್ಯಾಹ್ನ ಹೊತ್ತು ಮಲಗ್ತಾಳೆ, ಬಟ್ ಇವತ್ತು ಮಲ್ಕೊಂಡೇ ಇಲ್ಲ ಅಂತೆ. ಸಂಜೆ 4:15 ಆದರೂ ಮಲ್ಕೊಂಡಿಲ್ಲ, ಆಟ
ಆಟ ಆಡ್ತಿದ್ದಾಳೆ. ಸೊ ಹಂಗಾಗಿ ಯಾವಾಗ ಜೋರಾಗತ್ತಲು ನನಗೆ ಅರ್ಥ ಆಯಿತು ಇದಕ್ಕೆ ನಿದ್ದೆ ಬಂದಿದೆ ಮರಿಗೆ ಅಂತ ಹೇಳಿ ಹಾಲು ಕೊಟ್ಟು ಮಲಗಿಸ್ತಾ ಇದ್ದೀನಿ. ಸೊ ನಿಪ್ಪಲಲ್ಲಿ ಹಾಲು ಕೊಡಬಾರ್ದು, ಬಟ್ ತುಂಬ ಬೇಗ ಬಿಡಿಸ್ತೀವಲ್ವ ಮಕ್ಕಳಿಗೆ, ಅದೊಂದು ಚಟ ಇರುತ್ತೆ ಮಕ್ಕಳಿಗೆ, ಅದು ಗೊತ್ತಿರೋದು ಅದೊಂದೇ ಫೀಡಿಂಗ್ ಮಾಡೋದು. ಸೊ ಆ ಫೀಲಲ್ಲಿ ಸ್ವಲ್ಪ ದಿನ ಸರ್ವೈವ್ ಆಗಬೇಕು ಅಂತೇಳಿ ನಿಪ್ಪಲ್ ಬಾಟ್ಲು ಕೊಡ್ತೀನಿ, ಬಿಟ್ಟರೆ ಹೊಟ್ಟೆ ತುಂಬ ಊಟ ಮಾಡಿಸಿ ಹೆಂಗೆಂಗೋ ಸರ್ವೈವ್ ಮಾಡ್ತಾ ಇದ್ದೀವಿ. ನಿದ್ದೆ ಬಂದಾಗ ಮಾತ್ರ ಒಂದ್ಸರಿ ಕೊಡ್ತೀನಿ ನಿಪ್ಪಲ್ ಬಾಟ್ಲನ್ನ, ಅದನ್ನು ಚಿಕ್ಕೋಡ್ ಮಲ್ಕೊಂಡ್ಬಿಡ್ತಾಳೆ. ಸೊ ಇನ್ನು ಅವಳನ್ನ ಮಲಗಿಸಿದ್ದೀನಿ. ಈ ನೋಡಿ ಇವ್ರದಂತ್ರ ಫುಲ್ ಆಟ. ನಮ್ಮ ಮಿಟ್ಟುಯಿಂದನೇ ಆ್ಯಕ್ಚುಲಿ ಇವತ್ತು ಹಬ್ಬ ಆಗ್ತಿರೋದು, ಇದು ಮಾತ್ರ ಸತ್ಯ. ಹೆಂಗೆ ಗೊತ್ತಾ ಫ್ರೆಂಡ್ಸ್, ಒಂದು ಸೆಕೆಂಡ್ ಮೈಂಡಲ್ಲಿ ಯಾವ ಹಬ್ಬನೂ ಬೇಡ ಅಂತ ಹೇಳಿ ಸೈಡಿಗೆ ಇಟ್ಬಿಟ್ಟಿದ್ದೆ ನಾನು, ಸೀರಿಯಸ್ಲಿ ಹೇಳ್ತಿದ್ದೀನಿ. ಯಾವ ಹಬ್ಬನೂ ಬೇಡ, ಆಚರಣೆ ಮಾಡೋದು ಬೇಡ, ಏನು ಬೇಡ ಅಂತೇಳಿ. ಸೊ ಅವಳು ಕೆಲವೊಂದಷ್ಟು ಮಾತು ಕೇಳಿದ್ಲು ನನಗೆ, ಅಮ್ಮ ಎಲ್ಲರ ಮನೇಲೂ ಹಬ್ಬ ಮಾಡ್ತಿದ್ದಾರೆ, ನಮ್ಮ ಮನೇಲಿ ಯಾಕೆ ಹಬ್ಬ ಮಾಡ್ತಿಲ್ಲ, ನೀನು ಹಬ್ಬ ಮಾಡಲ್ವಾ, ಬಾರಮ್ಮ ಹಬ್ಬ ಮಾಡೋಣ, ಏನೇನೋ ಅಂದ್ಲು ಫ್ರೆಂಡ್ಸ್. ಅದೆಲ್ಲ ಹೆಂಗಿತ್ತು ಅಂದರೆ ಹಾರ್ಟ್ ಟಚಿಂಗ್ ಆಗಿಬಿಡ್ತು. ಒಂದು ಸೆಕೆಂಡ್ ಕಣ್ಣೀರು ಕೂಡ ಬಂದ್ಬಿಡ್ತು ನನಗೆ. ಆ ಮೂಮೆಂಟಲ್ಲಿ ನಾನು ಎದ್ದಿದ್ದು, ಯಾವುದು ಹೆಂಗೆ ಸುಸ್ತಿದ್ರು, ಯಾವ ತಲೆನೋವಿದ್ರು, ಯಾವ ಟೆನ್ಷನ್ಸ್ ಇದ್ರು, ನಮ್ಮ ಸಿಚುವೇಶನ್ಸ್ ಏನೇ ಇದ್ರು ಕೂಡ ಮಕ್ಕಳಿಗೆ ಇವತ್ತು ನಾವೇನು ಕೊಡದೆ ಇನ್ನು ಯಾವಾಗ ಕೊಡ್ತೀವಿ ಅಂತ ಹೇಳಿ ನಿಂತ ಜಾಗದಲ್ಲೇ ಎದ್ದು ರೆಡಿಯಾಗಿ ಎಲ್ಲದೂ ಕೂಡ ಶಾಪಿಂಗ್ ಮಾಡ್ಕೊಂಬಂದು, ಝೀರೋ ಪ್ಲ್ಯಾನ್ಸ್ ಬಟ್ ಎಲ್ಲದೂ ಕೂಡ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲದೂ ತೊಗೊಂಬಂದು ಮಕ್ಳಿಗೆ ಬಟ್ಟೆ ನಮಗೆ ಪ್ರತಿಯೊಂದನ್ನು ಅರೇಂಜ್ ಮಾಡಿಕೊಂಡು ಹಬ್ಬ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಮುಗಿದೋದ್ಮೇಲೆ ಸಮ್ಟೈಮ್ಸ್ ರಿಗ್ರೆಟ್ ಆಗ್ತಿರ್ತೀವಿ, ಅಯ್ಯೋ ಮಾಡಬೇಕಿತ್ತಲ್ಲ ಅಂತ ಹೇಳಿ. ಸೊ ಆ ಥರನೇ ಫೀಲ್ ಆಗಿದ್ದು ನನಗೆ, ಯಾಕಂದರೆ 2 ದಿನ ಹಬ್ಬ ಅನ್ನೋ ಮೈಂಡ್ ಸೆಟೇ ಇರಲಿಲ್ಲ ನನಗೆ. ನಾನು ಕೂಡ ಸ್ವಲ್ಪ ಏನೋ ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ. ಬಟ್ ಇವಾಗ ಅವ್ರಿಗೋಸ್ಕರ ಮಾಡೋವಾಗ ಅದೆಂಥ ಒಳ್ಳೆ ಫೀಲ್ ಗೊತ್ತಾ. ಸೊ ನನಗೆ ನಾನೇ ಎಷ್ಟು ಸರಿ ಸಾರಿ ಕೇಳ್ಕೊಂಡಿದ್ದೀನೋ ಗೊತ್ತಿಲ್ಲ, ಅಷ್ಟು ಸರಿ ಸಾರಿ ಕೇಳ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ನನಗೆ ಮಾವಿನ ತೋರಣಕ್ಕೆ ಈ ಥರ ಎಲೆಗಳನ್ನ ಸಿಕ್ಸಿದ ಮೇಲೆ ಒಂದೆಲೆ ಬಿಟ್ಟು ಒಂದೆಲೆ ಶಾವಂತಿಗೆ ಹೂ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಜಯಂತಿಗೆ ಅದು ಬರಲ್ಲ ಅಂತಂದರು, ಹಾಗಾಗಿ ತೋರಿಸ್ಕೊಟ್ಟು ಇದೇ ಥರ ಮಾಡು, 2 ಹಾರ ರೆಡಿ ಮಾಡು ಅಂತ ಹೇಳಿ ಹೋಗಿದ್ದೆ. ಒಂದು ಬಂದು ಮೇನ್ ಬಾಗಿಲಿಗೆ, ಇನ್ನೊಂದು ಬಂದು ದೇವ್ರ ಮನೆಗೆ. ಸೊ ಜಯಂತಿಗೆ ಹೇಳ್ತಾ ಇದ್ದೆ ನಾನು, ಹಬ್ಬನೇ ಬೇಡ ಅಂತ ಕುತ್ಕೊಂಡಿದ್ದು, ಇವಾಗ ನೋಡು ಎಷ್ಟು ಚೆನ್ನಾಗಿ ಹಬ್ಬ ಮಾಡೋ ಥರ ಆಯಿತು. ಆ್ಯಂಡ್ ಇನ್ಮೇಲೆ ಈ ಥರದ್ದೆಲ್ಲ ಮಾಡೋಂಗಿಲ್ಲ ನಾವು. ಸೊ ಮನೆ ತುಂಬ ಮಕ್ಕಳಿರ್ತಾರೆ, ನಮಗಿಂತ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಮತ್ತು ಅವ್ರಿಗೆ ಇದೆಲ್ಲ ಅಭ್ಯಾಸ ಆಗಬೇಕು, ನೆಕ್ಸ್ಟ್ ಟೈಮಿಂದ ಅವ್ರು ಆಚರಣೆ ಮಾಡ್ಕೋಬೇಕು ಅಂತಂದರೆ, ಹಾಗಾಗಿ ಎಲ್ಲದನ್ನು ಕೂಡ ಜಾಸ್ತಿ ಮಾಡಬೇಕು ಮಾಮಿ ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ. ಆ್ಯಂಡ್ ಇವರಿಬ್ಬರದು ಹ್ಯಾಪಿನೆಸ್ ನೋಡಿ, ಹ್ಯಾಪಿ ದೀಪಾವಳಿ ಹೇಳ್ತಾ ಇದ್ದಾರೆ. ಸ್ಟಾರ್ಟ್. ಇನ್ನು ನಾನು ಜಯಂತ್ ಒಂದು ಕೆಲಸ ಆದಮೇಲೆ ಒಂದಾದ್ಮೇಲೆ ಒಂದು, ನೀನು ಇದನ್ನು ಮಾಡು, ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ಕೆಲಸಗಳನ್ನ ಹಂಚ್ಕೊಂಡಿದ್ವಿ. ಇಬ್ಬರದು ಹೆಚ್ಚಿಲ್ಲ ಕಡಿಮೆ ಇಲ್ಲ, ಹಾಗೆ ಡಿವೈಡ್. ನೀನು ಒಂದು ಕೆಲಸ ಮಾಡ್ತಿದ್ರೆ ನಾನು ಇನ್ನೊಂದು ಕೆಲಸ ಮಾಡ್ತಿರ್ತೀನಿ ಅಂತ ಹೇಗೆ. ಸೊ ಇನ್ನು ತರಕಾರಿ ಎಲ್ಲ ಹೆಚ್ಚಿಸ್ಕೊಂಡು ಒಗ್ಗರಣೆ ಹಾಕೋದಕ್ಕೆ ಬಂದಿದ್ದೀನಿ. ಇವತ್ತು ತಿಂಡಿಗೆ ಏನು ಮೀನ್ಸ್ ಅಡುಗೆಗೆ ಏನು ಮಾಡ್ಕೊತಾ ಇದ್ದೀವಿ ಅಂದರೆ, ಒಂದು ರೀತಿ ಏನಾದರೂ ತಿಂಡಿ ಥರ ಮಾಡ್ಕೊಂಬಿಡೋಣ, ಟೈಮ್ ಇಲ್ಲ ಅಂತ ಹೇಳಿ. ಸೊ ಟೊಮೊಟೊ ಬಾತ್ ಥರ ಮಾಡ್ಕೊತಾ ಇದ್ದೀನಿ. ಮೊನ್ನೆ ರೀಸೆಂಟ್ಲಿ ಒಂದು ಸರಿ ಮಾಡಿದ್ದೆ ಮೊಸರು ಹಾಕಿ. ಸೊ ನಾನು ಏನಾದರೂ ಬಾತ್ ಮಾಡಿದ್ರೆ ಅಥವಾ ಈ ಥರ ಪಲಾವ್ಸ್ ಏನಾದರೂ ಮಾಡಿದ್ರೆ ಮೊಸರು ಹಾಕ್ತೀನಿ ಮೇನ್ಲಿ. ಸೊ ಆ ಮೊಸರು ಹಾಕಿ ಮಾಡಿದೆ, ಜಯಂತಿ ಸಕ್ಕತ್ ಇಷ್ಟ ಆಯ್ತಂತೆ. ಅದೇ ಥರ ಮಾಡು ಅಂತ ಹೇಳಿ ಕೂತ್ಕೊಂಡು ಮಾಡಿಸ್ಕೊತಾ ಇದ್ದಾರೆ. ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜವಾಗಿ ಚೆನ್ನಾಗಿರುತ್ತೆ. ಖಾರ ಇನ್ನೊಂದು ಸ್ವಲ್ಪ ಮುಂದಾಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮ್ಮನೇಲಿ ಒಂದು ಸ್ವಲ್ಪ ಖಾರವನ್ನು ಹಾಕೋದಕ್ಕೆ ಕೈ ಹಿಡಿತೀನಿ ನಾನು, ಯಾಕಂದರೆ ಮಕ್ಳು ಇರ್ತಾರೆ ಅನ್ನೋ ಕಾರಣಕ್ಕೆ. ಈ ಸಿಂಪಲ್ ಪ್ರೊಸೀಜರ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಒಂದೇನಂತಂದರೆ, ಇತ್ತೀಚೆಗೆ ಮಸಾಲೆಗಳನ್ನ ಸ್ಯಾಚೆಟಲ್ಲಿ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ತುಂಬ ತಂದು ಮನೇಲಿ ಅಡುಗೆನೇ ಮಾಡಿದೆ, ಅದನ್ನು ಹಾಗೆ ಇಟ್ಬಿಟ್ರೆ ತುಂಬ ಹಾಳಾಗ್ತಾ ಇದೆ. ನನಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಯೂಸ್ ಮಾಡಬೇಕು ಅಂತೇಳಿ, ಆಮೇಲೆ ಅಡುಗೆ ಮನೆನ ಒಂದು ಸ್ವಲ್ಪ ನಾನು ಮತ್ತೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಬಿಕಾಸ್ ಈ ರೇಷನ್ ಎಲ್ಲ ಹಾಗೆ ಹಾಗೆ ಇಟ್ಬಿಟ್ರೆ ಹೋಯ್ತು ಮುಗೀತು ಕತೆ ಅನ್ನೋ ಥರ. ಸೊ ನೋಡಬೇಕು ಫ್ರೆಂಡ್ಸ್, ಈ ವಾರದಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ ಎಲ್ಲ ಡಿಕ್ಲಟರಿಂಗ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮಸಾಲೆ ಡಬ್ಬಗಳೆಲ್ಲ ತೊಳಿಬೇಕು. ನನಗೆ ಅಷ್ಟು ಟೈಮ್ ಯಾವಾಗ ಸಿಗುತ್ತೆ ನೋಡಬೇಕು. ಒಂದು ಹೊರಗಡೆ ಕೆಲಸ ಸ್ಟಾಪ್ ಮಾಡಿಬಿಡಬೇಕು. ನನಗೆ ಈ ಎಕ್ಸ್ಪೀರಿಯೆನ್ಸ್ ಏನಾಗ್ತಿದೆ ಗೊತ್ತಾ, ಸತ್ಯವಾಗ್ಲೂ ಹೇಳ್ತೀನಿ, ಮನೇಲಿ ಅಟ್ಲೀಸ್ಟ್ ನಮಗೆ ಯಾರಾದರೂ ಒಬ್ಬರು ಹೆಲ್ಪ್ಗೆ ಅಂತ ಇದ್ದರೆ ಮಾತ್ರ ಏನು ಬೇಕಾದ್ರೂ ಸರ್ವೈವ್ ಮಾಡ್ಬೋದು. ಯಾರಿಲ್ಲ ಅಂದ್ರೂ ಸರ್ವೈವ್ ಮಾಡಬಹುದು. ಬಟ್ ಇಷ್ಟು ಕಷ್ಟ ಆಗುತ್ತೆ, ಎಲ್ಲದೂ ಕೂಡ ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಒಂದು ಕಡೆ ಟೊಮೊಟೊ ಬಾತ್ಗೆ ರೆಡಿ ಮಾಡಿ ವಿಷಲ್ಗೆ ಇಟ್ಟು ದೆನ್ ಇನ್ನೊಂದು ಸೈಡಲ್ಲಿ ನಾನು ಏನು ಇಟ್ಟಿದ್ದೀನಿ ಅಂತಂದರೆ, ಪ್ರಸಾದಕ್ಕೆ ಅಂದರೆ ದೇವ್ರಿಗೆ ಏನಾದರೂ ನೈವೇದ್ಯ ಹಾಕಬೇಕಲ್ಲ. ಸೊ ಏನು ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡುವಾಗ ಜಸ್ಟ್ ಅನ್ನಕ್ಕಿಟ್ಟು ಅನ್ನ ಮೊಸರು ಹಾಕ್ಬಿಡೋಣ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿನೇ ಸ್ವಲ್ಪ ಅನ್ನಕ್ಕೂ ಕೂಡ ಇಟ್ಟಿದ್ದೀವಿ, ಒಂದು ಅರ್ಧ ಲೋಟ ಇಟ್ಟಿದ್ದೀವಿ. ಯಾಕಂದರೆ ಮತ್ತೆ ಅನ್ನ ಜಾಸ್ತಿ ಆಗುತ್ತೆ. ಜಸ್ಟ್ ಪ್ರಸಾದಕ್ಕಷ್ಟೇ, ನಮಗೆಲ್ಲ ತಿನ್ನೋದಕ್ಕೆ ಬೇರೆ ರೈಸ್ ಮಾಡ್ಕೊತಾ ಇದ್ದೀವಿ ಹೆಂಗು ಅಂತ ಅಂದ್ಕೊಂಡು. ಸೊ ಒಂದು ಸೈಡ್ ಇವಾಗ ಅನ್ನಕ್ಕಿಟ್ಟು ಅಷ್ಟರೊಳಗಡೆ ವಿಷಲ್ ಆಗೋದ್ರೊಳಗಡೆ ನನ್ನ ಪಾತ್ರೆ ಎಲ್ಲ ತೊಳ್ಕೊಬೇಕಿತ್ತು, ಹಾಗಾಗಿ ಪಾತ್ರೆ ತೊಳಿತಾ ಇದ್ದೀನಿ. ಯಾರಿಗಾದರೂ ಮೇಡ್ಸ್ಗೆ ಹೇಳೋಣ ಅಂತಂದರೆ, ಒಂದು
ಏನೂ ನನಗೆ ಅಡ್ಜಸ್ಟೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಇಲ್ಲಿ ಯಾರು ಕೂಡ ಒಬ್ಬರು ಕೆಲಸ ಸರಿಯಾಗಿ ಮಾಡಲ್ಲ, ಕರೆಕ್ಟಾಗಿ ಬರ್ತಾರೆ. ಕರೆಕ್ಟಾಗಿ ಮಾಡೋ ಅಂಥವ್ರು ಮೀನ್ಸ್ ಕೆಲಸನ ಚೆನ್ನಾಗಿ ಮಾಡೋ ಅಂಥವ್ರು ನೀಟಾಗಿ ಬರಲ್ಲ. ಸೊ ಈ ಥರದ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಟ್ರೈ ಕೂಡ ಮಾಡಿದೆ ಈ ಟೈಮ್ ಆಫ್ ಪೀರಿಯಡ್ಸಲ್ಲಿ ಬರ್ತಾರಾ ಯಾರಾದರೂ ಮೇಡ್ಸ್ ಅಂತ ಹೇಳಿ, ಅದು ಕೂಡ ಸೆಟ್ ಆಗ್ತಿಲ್ಲ. ಹಾಗಾಗಿ ಮತ್ತೆ ಎಲ್ಲ ಕೆಲಸಗಳು ಕೂಡ ನಾನೇ ಮಾಡ್ಕೋಬೇಕಾಯಿತು. ಸೊ ಇನ್ನು ಇವತ್ತು ಸ್ವಲ್ಪ ಉದುರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅನ್ನನ. ಹಾಗಾಗಿ ಇಲ್ಲೇ ನಿಂತ್ಕೊಂಡು ಆ ವಿಷಲ್ನೆಲ್ಲ ಕಂಟ್ರೋಲ್ ಮಾಡಬೇಕಿತ್ತು. ಹಾಗಾಗಿ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಬಿಟ್ಬಿಡ್ತೀನಿ. ಆಮೇಲೆ ಇನ್ನೂ ಒಂದು ರೀಸನ್ ಏನಂದರೆ ನಮ್ಮ ಮಿಂಚು ಮಲ್ಕೊಂಡಿದ್ದಾಳೆ, ಎಷ್ಟಾಗುತ್ತೋ ಅಷ್ಟು ತೊಳೆದು ಬಿಡೋಣ ಅಂತ ಅಂದ್ಕೊಂಡು ತೊಳಿತಾ ಇದ್ದೀನಿ. ಅವಳಿದ್ಲು ಅಂತಂದರೆ ಅಸಲು ನಾನು ಇಷ್ಟು ಕೆಲಸ ಮಾಡೋದಕ್ಕೆ ಆಗ್ತಾನೆ ಇರ್ತಿರ್ಲಿಲ್ಲ. ಹಾಗಾಗಿ ಇನ್ನು ನಾನು ಪಾತ್ರೆ ಎಲ್ಲ ತೊಳೆಯೋದೊಳಗಡೆ ಜಯಂತ್ ಏನು ಮಾಡಿದ್ದಾರೆ ಅಂದರೆ ಹಾಲಲ್ಲಿ ಅಳ್ಳಿರುವಂಥ ಅಷ್ಟು ಕಸನೂ ಕೂಡ ನೀಟ್ ಮಾಡಿಟ್ಟು ಮಕ್ಕಳಿಗೆ ಫ್ರೆಶ್ ಅಪ್ ಮಾಡಿ ಕೈ ಬಿಡು ಬಂದು ಡ್ರೆಸ್ ಹಾಕಿ ರೆಡಿ ಮಾಡ್ತೀನಿ. ಮತ್ತು ಇವಾಗ ಮೇನ್ಲಿ ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಪಾತ್ರೆ ಎಲ್ಲ ಅರ್ಧಂಬರ್ಧ ತೊಳೆದಿಟ್ಟು ಟೈಮ್ ಆಗುತ್ತೆ ಅಂತ ಬೇಗ ಹೋಗಿ ನಾನು ಫ್ರೆಶ್ ಅಪ್ ಆಗಿ ದೀಪದ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ಪೂಜೆ ಒಂದು ರೆಡಿ ಮಾಡಿಬಿಟ್ರೆ ಹೊರಗಡೆದೆಲ್ಲ ದೀಪಗಳದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ರೆಡಿ ಆಗಬೇಕಿತ್ತು. ಹಾಗಾಗಿ ಮಕ್ಕಳನ್ನೂ ಕೂಡ ರೆಡಿ ಮಾಡ್ಕೋಬೇಕಿತ್ತು. ಸೊ ದೀಪ ರೆಡಿ ಮಾಡಿದ್ದೀನಿ ನೋಡಿ. ಇದು ತಟ್ಟೆನ ರೆಡಿ ಮಾಡಿದ್ದೆ ಆ್ಯಕ್ಚುಲಿ ನಾನು ನಮ್ಮ ಮಿಟ್ಟುಗೋಸ್ಕರ. ಬಟ್ ಫೋಟೋಸ್ ತೆಗೆದಿದ್ದು ಮಾತ್ರ ಮಿಂಚು ಜೊತೆ ಭಾರಿ ಫನಿಯಾಗಿದ್ದು, ನಾನು ಶೇರ್ ಮಾಡ್ತೀನಿ ಫೋಟೋಸ್ ಎಲ್ಲ. ಇನ್ನು ಒಳಗಡೆ ಬಂದು ಹೂವೆಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡೋದಕ್ಕೆ ಪ್ರತಿಯೊಂದು ಕೂಡ ರೆಡಿ ಮಾಡಿದ್ದೀನಿ. ಕೈಕಾಲು ಮುಖ ತೊಳ್ಕೊಂಡ್ಬಂದು ಇವಾಗ ದೀಪ ಹಚ್ತಾ ಇದ್ದೀನಿ. ಹೆಂಗೂ ದೀಪಕ್ಕೆ ಪ್ರತಿಯೊಂದು ಕೂಡ ರೆಡಿ ಮಾಡಿಕೊಂಡು, ಅದರಲ್ಲೂ ದೇವ್ರ ಮನೆ ಕೂಡ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು, ಅದನ್ನು ಕೂಡ ಓಡ್ಕೊಂಡು ನಮ್ಮ ಜಯಂತ್ ದೀಪ ಹಚ್ಚೋಕ್ಕಾಗಿರ್ಬೋದು ಮತ್ತು ಪೂಜೆ ಮಾಡೋದಕ್ಕಾಗಿರ್ಬೋದು ಬಿಟ್ಬಿಟ್ರೆ ನನಗಿದೆಲ್ಲ ಕಚಾಟಿ ಮಾಡಿಬಿಡ್ತಾರೆ. ಅದರಲ್ಲೂ ಇಲ್ಲಿ ವಾರ್ಡ್ರೋಬ್ ಬೇರೆ ಇಲ್ಲ ದೇವ್ರ ಮನೇಲಿ ಏನು. ಸೊ ಎಲ್ಲ ನನಗೆ ಹೆಂಗೆ ಬರುತ್ತೋ ಅಷ್ಟೋ ಇಷ್ಟೋ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಕಚಾಟಿ ಮಾಡಿಬಿಟ್ರೆ ಎಲ್ಲಿ ಸಿಟ್ಟು ಬಂದುಬಿಡುತ್ತೆ ನನಗೆ. ಸೊ ಬೈತಾನೆ ಇರ್ತೀನಿ. ಇನ್ನು ಮನೆ ಹೊರಗಡೆ ಕೂಡ ಬಾಗಿಲಿಗೆ ದೀಪ ಹಚ್ಚಿ ಕಾಸಿ ಕಡ್ಡಿ ಅದೆಲ್ಲ ಇಡ್ತೀವಲ್ಲ, ಸೊ ಅದನ್ನೆಲ್ಲ ಇಟ್ಟು ನೆಕ್ಸ್ಟ್ ಈಗ ಅಟ್ಟಿಲಕ್ಕಮ್ಮನ ರೆಡಿ ಮಾಡಬೇಕು. ಸೊ ಹಾಗಾಗಿ ನಾನು ಫಸ್ಟ್ ದೀಪ ಹಚ್ಚಿಟ್ಟು ದೆನ್ನೆಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಒಳ್ಳೆ ಸಾಂಗ್ಸ್ ಹಾಕ್ಕೊಂಡು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಆ ಮಕ್ಕಳ ಜೊತೆ ಕುಣಿತಾ ನಲಿತಾ ಇದ್ದರೆ ಎಂಥ ವೈಬ್ಸ್ ಗೊತ್ತಾ, ಚೆನ್ನಾಗಿತ್ತು. ನಮ್ಮ ಚಿಟ್ಟಿ ನನಗೆ ಲಾಗ್ಗೆ ಶೂಟ್ ಮಾಡಪ್ಪ ಅಂದರೆ ರೀಲ್ಸಿಗೆ ಶೂಟ್ ಮಾಡಿಟ್ಟಿದ್ದಾನೆ. ನೆಕ್ಸ್ಟ್ ಹೇಳಿದ ತಕ್ಷಣ ಹಂಗೆ ಕರೆಕ್ಷನ್ಸ್ ಮಾಡಿಕೊಂಡು ನೀಟಾಗಿ ಶೂಟ್ ಮಾಡ್ದೆ. ಬೈ ದ ವೇ ಇದು ಶೂಟ್ ಮಾಡ್ತಿರೋದು ಚಿಟ್ಟಿ ಆ್ಯಕ್ಚುಲಿ. ಸೊ ಇನ್ನು ಅಟ್ಟಿಲಕ್ಕಮ್ಮಂಗೆ ರೆಡಿ ಮಾಡಬೇಕಲ್ಲ, ಸೊ ಮರ ತಗೊಂಡು ಹೋಗಿ ರೆಡಿ ಮಾಡ್ತಿದ್ದೀನಿ. ನೋಡಿ ನಂದು ಫೋರ್ಸ್ ಎಷ್ಟಿದೆ, ಮೈಂಡ್ ಸೆಟ್ ಹೆಂಗಿದೆ, ಫುಲ್ಲು ಆತರವಾಗಿ ಎಲ್ಲದೂ ಕೂಡ ರೆಡಿ ಮಾಡ್ಕೊತಾ ಇರೋದು. ಬೇಗ ಮಾಡಬೇಕು. ಎಲ್ಲರೂ ಆಲ್ರೆಡಿ ಪಟಾಕಿ ಹೊಡಿತಿದ್ದಾರೆ, ನನ್ನ ಮಕ್ಕಳು ಕೂಡ ಪಟಾಕಿ ಹೊಡಿಬೇಕು ಬೇಗ ರೆಡಿ ಮಾಡಿದ್ರೆ ಅಂತ ನನಗೆ ಫುಲ್ ಅರ್ಜೆಂಟ್. ಏನಮ್ಮ ಶಗಣಿ ಎಲ್ಲಿ ತಂದಿದ್ದು ಮಮ್ಮಿ ಕ್ಲಿಯರ್ ಬರ್ತೈತೆ ನೋಡು ನೋಡ್ರಪ್ಪ. ಜೀರೋನ ತೆಗ್ದಿರಾ? ನೀನೇ ಮಾಡ್ತೀಯ ಪಾಪ? ಕಡೆ ಕುತ್ಕೊಂಡದು ಮಾಡ್ಬಾರೆ. ಇದ್ರಿರೋ ದೀಪ ಅಲ್ಲೇ ಹೋಗಿ ಮಾಡಿ. ಸುಸ್ಕೆ ಪೋಯ ಮೆಟ್ರೋ ಮಿಟ್ಟು ಮುಂದಿನ ವರ್ಷ ನೀವು ಇವಲ್ಲಿ ಸೇರಲ್ಲ, ನಾನು ಆರಾಮಾಗಿ ವಿಡಿಯೋ ಸುಸ್ಕೆ ಪೋ. ಇನ್ನು ಅಟ್ಟಿಲಕ್ಕಮ್ಮಂಗೆ ರೆಡಿ ಮಾಡ್ತಾ ಇದ್ದೀನಿ. ಈ ಕಡ್ಡಿಗಳದ್ದೆಲ್ಲ ಹೆಸರು ಗೊತ್ತಿಲ್ಲ, ಬಟ್ ಚಿಕ್ಕವರಿದ್ದಾಗಿಂದ ಅಮ್ಮ ಮಾಡ್ಕೊಂಬರ್ತಿದ್ರು, ಮನೇಲಿ ಇದನ್ನೆಲ್ಲ ಮಾಡ್ತಿದ್ರು ಅನ್ನೋದೊಂದೇ ನೆನಪಿರುವಂಥದ್ದು. ಎಲ್ಲ ತೆಗೆದು ಒಂದು ಎರಡೆರಡು ಕಡ್ಡಿ ಹಾಕಿ ಇಡಬೇಕು ಅಂತೇಳಿ. ಸೊ ಹಳ್ಳಿ ಕಡೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ ಅಟ್ಟಿಲಕ್ಕಮ್ಮಗಳೆಲ್ಲ. ಅಂದರೆ ಮನೆ ಬಾಗಿಲಿಗೆ ಪ್ರತಿಯೊಂದು ಒಳಗಡೆ ಅಡುಗೆ ಮನೆಯಿಂದ ಪ್ರತಿಯೊಂದಕ್ಕೂ ಇಟ್ಟು ಪೂಜೆ ಮಾಡ್ತಾರೆ ಎಷ್ಟು ಚೆನ್ನಾಗಿ. ನಾನು ಜಸ್ಟ್ 5 ತಂದಿದ್ದೀನಿ. ಮನೆ ಬಾಗಿಲಿಗೆ 2 ಮತ್ತು ಇನ್ನು ಅಂಗಳದಲ್ಲಿ 3 ಇಟ್ಟು ಅದಕ್ಕೆ ಪೂಜೆ ಮಾಡಿದ್ರೆ ಸಾಕು ಅಂತೇಳಿ. ಅದೇನೇ ಹೇಳಿ ಫ್ರೆಂಡ್ಸ್, ಇದೆಲ್ಲ ಅಲಂಕಾರ ಮಾಡಿ ಇದನ್ನೆಲ್ಲ ರೆಡಿ ಮಾಡೋವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಅಟ್ಟಿಲಕ್ಕಮ್ಮನ ರೆಡಿ ಮಾಡಬೇಕು ಅಂದರೆ ಮರದಲ್ಲೇ ಇಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮರ ತಂದಿದ್ದೀನಿ. ಮರ ಅಂದರೆ ನಮ್ಮ ಮನೇಲಿ ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ಪ್ಲಾಸ್ಟಿಕ್ಕೆ, ಹಾಗಾಗಿ ಅದರಲ್ಲೇ ಇಟ್ಟಿದ್ದೀನಿ. ಸೊ ಇನ್ನು ಜಯಂತ್ ಸೈಡಿಗೆ ಕುತ್ಕೊಂಡು ದೀಪಗಳಿಗೆಲ್ಲ ಎಣ್ಣೆ ಹಾಕಿ ರೆಡಿ ಮಾಡ್ತಿದ್ದಾರೆ. ಸೊ ಒಬ್ರಿಗೆ ಇನ್ನೊಬ್ರು ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ. ಅದರಲ್ಲಿ ಇನ್ನು ರೆಡಿ ಆಗಬೇಕು. ನಮ್ಮ ಪುಟ್ ಮೇಡಮ್ ಅವ್ರನ್ನ ರೆಡಿ ಮಾಡಿಸ್ಕೋಬೇಕು. ಅವಳು ಮಲ್ಕೊಂಡ್ಬಿಟ್ಟಿದ್ದಾಳೆ, ಎಷ್ಟು ಎದ್ದ ಅಂತಂದ್ರೂ ಎದ್ದೇಳ್ತಿರ್ಲಿಲ್ಲ. ಹಾಗಾಗಿ ನಾನು ಕೂಡ ರೆಡಿ ಆದಮೇಲೆ ಎಬ್ಸೋಣ ಅಂತ ಪ್ಲಾನ್ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ವಿ.
ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಎಲ್ಲದು ಕಡ್ಡಿ ಎಲ್ಲ ಇಟ್ಟು ಇದು ಮಾಡೋದು. ಕೆಲವೊಂದು ಕಡೆ ಈ ಥರ ಆಚರಣೆ ಮಾಡಲ್ಲ, ಬಟ್ ನಮಗಂತರೂ ಸಣ್ಣವ್ರು ಇದ್ದಾಗಿಂದ ಈ ಥರದ್ದೆಲ್ಲ ಆಚರಣೆ ಮಾಡಿ ಅಭ್ಯಾಸ. ಇನ್ನು ಮನೆ ಬಾಗಿಲಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ವಾವ್ ಅಲ್ಲ. ಅದರಲ್ಲೂ ತುಳಸಿ ಕಟ್ಟೆ ಅಂತೂ ಮಸ್ತ್ ಕಾಣಿಸ್ತಾ ಇದೆ. ಆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನಮ್ಮ ಮಿಠಾಕ ಅಂತೂ ಫುಲ್ ಡ್ಯಾನ್ಸ್, ಒಳಗಡೆ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾರಂದರೆ ಒಂದು ಲೆವೆಲಿಗೆ ಮಾಡ್ತಾರೆ. ಮತ್ತು ಇನ್ನು ರಂಗೋಲಿ ನಡುವೆ ಅಟಿಲಕ್ಕಮ್ಮನ್ನು ಇಟ್ಟು ಅದನ್ನು ಅಲಂಕಾರ ಮಾಡೋದು ಇನ್ನೂ ಚೆಂದ. ಅದರಲ್ಲಿ ಈ ಥರ ಕಾಸಿ ಕಡ್ಡಿ ಕಟ್ಟಿ ಮಾಡೋದಂತೂ ಭಾರಿ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಲ್ಲ. ಇನ್ನು ಏನು ಫುಲ್ಲು ಮಜವಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದರೆ ಇವರಿಬ್ಬರು ಮೀನ್ಸ್ ರೆಡಿಯಾಗಿ ಬಂದು ಚಿಟ್ಟಿ ಫುಲ್ ರೆಡಿ. ಚಿಟ್ಟಿಗೆ ನಾನು ಟಚ್ಚೇ ಮಾಡೋಂಗಿಲ್ಲ, ಅವನೇ ಕಂಪ್ಲೀಟಾಗಿ ರೆಡಿ ಆಗಿಬಿಡ್ತಾನೆ. ಇನ್ನು ಮಿಠಕ್ಕಂಗೆ ಡ್ರೆಸ್ ಹಾಕಿದ್ರು ಅವರಪ್ಪ, ನಾನೀಗ ರೆಡಿ ಮಾಡ್ತಾಯಿದ್ದೀನಿ. ಕ್ರೀಮ್ ಪೌಡ್ರ್ ಎಲ್ಲ ಹಚ್ಚಿ. ಅವಳು ಹೋದ ವರ್ಷ ಇದ್ದಿದ್ದಕ್ಕೂ ಈ ವರ್ಷ ಎಷ್ಟು ಡಿಫ್ರೆನ್ಸ್ ಗೊತ್ತಾ. ಹೋದ ವರ್ಷ ಜಸ್ಟ್ ಒಂದು ಸ್ವಲ್ಪ ಬಟ್ಟೆ ಹಾಕಿಸ್ಕೊತಿರ್ಲಿಲ್ಲ ಮಾರಾಯ್ತಿ, ಏನೋ ಪ್ಲೇನ್ ಬಟ್ಟೆಗಳೇ ತರಬೇಕಿತ್ತು ಅವಳಿಗೆ ಏನಾದ್ರು ತರಬೇಕು ಅಂತಂದರೆ. ಬಟ್ ಇವಾಗ ನಾನೇನು ಹಾಕಿದ್ರೂ ಕೂಡ ಹಾಕಿಸ್ಕೊತಾಳೆ, ನಾನು ಹೆಂಗೆ ರೆಡಿ ಮಾಡಿದ್ರು ಕೂಡ ಮಾಡಿಸ್ಕೊತಾಳೆ. ನಮ್ಮ ಮನೇಲಿ ಇವಳಿಗೆ ರೆಡಿ ಮಾಡಬೇಕಂದ್ರೆ ಭಾರಿ ಇಷ್ಟ ನಮಗೆ, ಅದು ಕ್ಯೂಟ್ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ಇವಳದು ಫೋಟೋ ಫೇಸ್ ಅಲ್ಲ, ಮೀನ್ಸ್ ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಬರೋವಂಥದ್ದು ಆ ಫೋಟೋ ಫೇಸ್ ಅಂತಾರಲ್ಲ, ಅದು ಇವಾಗಿಲ್ಲ, ಮೇ ಬಿ ಮುಂದೆ ಬರಬಹುದು. ಬಟ್ ಇವಾಗಂದ್ರೂ ಪ್ರೆಸೆಂಟ್ ಇಲ್ಲ. ಅವಳಿಗೆ ಎಷ್ಟು ರೆಡಿ ಮಾಡಿದ್ರು ಕೂಡ ಬ್ಲ್ಯಾಕ್ ಕಾಣಿಸ್ತಿರ್ತಾಳೆ ಆ ಥರ. ಬಟ್ ನಂಗೊಂದು ಸಖತ್ ಕ್ಯೂಟ್. ಅವಳು ಹೆಂಗಿದ್ರೂ ನಮಗೊಂಥರ ದೇವತೆ ಥರ ಕಾಣಿಸ್ತಿರ್ತಾಳೆ. ಮೇ ಬಿ ಎಲ್ಲ ತಂದೆ ತಾಯಿಗಳಿಗೂ ಅಷ್ಟೇ ಅನಿಸುತ್ತೆ. ಹಾಗಾಗಿ ಎಷ್ಟು ಚೆನ್ನಾಗಿ ರೆಡಿ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ರೆಡಿ ಮಾಡ್ತೀನಿ. ಅವಳು ಮಾತು ಅಂತೂ ಮಸ್ತ್ ಮಾತು ಫ್ರೆಂಡ್ಸ್. ಅವಳಿಗೆ ನನಗಂತೂ ಹೆಣ್ಮಕ್ಳಿಗೆ ರೆಡಿ ಮಾಡ್ಬೇಕಂದ್ರೆ ಸಖತ್ ಇಷ್ಟ. ಇವಳು ರೆಡಿ ಮಾಡಿಸ್ಕೊತಾಳೆ. ಇನ್ನು ನೋಡಬೇಕು ನೆಕ್ಸ್ಟ್ ನಮ್ಮ ಮಿಂಚು ಸ್ಟಾರ್ಟ್ ಆಗುತ್ತೆ. ಇವಾಗ ಮಿಂಚುಗೆ ತುಂಬ ಲೈಟಾಗಿ ಏನಾದರೂ ಹಚ್ಚೋಕೋದ್ರೂ ಕೂಡ ಅಷ್ಟರ ಮಟ್ಟಿಗೆ ಹಚ್ಚಿಸ್ಕೊಳಲ್ಲ. ಇನ್ನು ಚಿಟ್ಟಿ ಬಂದು ಡ್ಯಾನ್ಸ್ ಮಾಡು ಮಾಡು ಮಾಡ್ತಿದ್ದಾನೆ. ನಮ್ಮಿಟ್ಟು ಅಮ್ಮ ಸರ ಹಾಕು, ನನಗೆ ಬೇತಲ್ ಸೆಟ್ ಹಾಕು, ಮತ್ತು ನೀನು ಇಟ್ಕೊಂಡಿದೆಯಲ್ಲ ಮೂಗ್ಬೋಟ್ ಆ ಥರದ್ದು ಹಾಕು, ಪ್ರತಿಯೊಂದನ್ನು ಕೇಳಿ ಕೇಳಿ ಹಾಕಿಸ್ಕೊತಾಳೆ. ಇವಾಗ ಸರ ಹುಡುಕ್ತಾ ಇದ್ದೀನಿ, ಚೋಕರ್. ನನ್ನ ಹತ್ರ ಇರೋ ಅಷ್ಟು ಕೂಡ ಜ್ಯುವೆಲ್ರಿ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಟ್ಲೀಸ್ಟ್ ನೆಕ್ಸ್ಟ್ ಇವ್ರು ಯೂಸ್ ಆಗುತ್ತೆ ಅಂತೇಳಿ ಇವಾಗ ಮೈಂಡ್ ಓಡ್ತಿದೆ. ಅವಳೇ ಕೇಳ್ತಿರ್ತಾಳೆ, ಅಮ್ಮ ಅದು ಹಾಕು, ಅಮ್ಮ ಇದು ಹಾಕು, ಇದು ಮಿಸ್ ಆಗಿದೆ ನೋಡು, ಹಾಗೆ ಹಿಂಗೆ ಅಂತೇಳಿ. ಸೊ ಆಗ್ತಾ ಇದ್ದೀನಿ. ಈಗ ಒಂದು ಚೋಕರ್ ಅಂತೂ ಸಿಕ್ತು, ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಹುಡುಕಿ ಹಾಕಿದ್ದು. ನಮ್ಮ ಸಣ್ಣಕ್ಕಿಂಗೋಸ್ಕರ ಪಲ್ಸ್ದೊಂದು ನಂದು ಸರ ಇತ್ತು ಫ್ರೆಂಡ್ಸ್, ಅದು ತೆಗೆದಿಟ್ಟಿದ್ದೆ, ಅದು ಅವಳಿಗೆ ಹಾಕಿದ್ದು. ಇನ್ನೊಂದು ಇವಳಿಗೆ ಹಾಕ್ತಾ ಇದ್ದೀನಿ ಚೋಕರ್ ಬಂದು. ಸೊ ಇನ್ನೂ ಕೆಲವೊಂದು ಥರ ಚೋಕರ್ಸ್ ಇತ್ತು, ಕಾವ್ಯನ ಹತ್ರ ಇತ್ತು, ತೊಗೊಂಬಾ ಅಂತ ಹೇಳಿದ್ದೆ. ಬಟ್ ಅವಳು ತೊಗೊಂಬರಲಿಲ್ಲ ಬೇಗ. ಹಾಗಾಗಿ ನನ್ನ ಹತ್ರ ಇರೋದೇ ಕೂಡ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಇವ್ರದ್ದೆಲ್ಲ ರೆಡಿ ಆಯಿತು ಅಂತಂದರೆ ಇನ್ನು ನಾನು ರೆಡಿ ಆಗಬೇಕು. ಮತ್ತು ಇವಳಿಗೆ ಹೇರ್ ಸ್ಟೈಲ್ ಬಂದು ತುಂಬ ಚೆನ್ನಾಗಿ ಹಾಕಬೇಕು. ಅದು ಇತ್ತೀಚೆಗೆ ಬಂದಿರೋ ಕ್ರೇಜ್ ಅವಳಿಗೆ. ಹೇರ್ ಸ್ಟೈಲ್ ಹಾಕು ಅಮ್ಮ ಹೀರೋಯಿನ್ ಥರ ಕಾಣಿಸ್ಬೇಕು ಅಂತ ಕೇಳ್ತಿರ್ತಾಳೆ. ಸೊ ಅವಳಿಗೆ ಏನಂತಂದರೆ ರೆಡಿ ಮಾಡಿಸ್ಕೊನಲ್ಲ ಅಂತಂದಾಗ, ಅಮ್ಮ ನೀನು ಜಸ್ಟ್ ಹೀರೋಯಿನ್ ಥರ ಕಾಣಿಸ್ಬೇಕಾ ಬೇಡ ಅಂದ್ಬಿಟ್ರೆ ಸಾಕು, ಬಂದು ರೆಡಿ ಮಾಡಿಸ್ಕೊತಾಳೆ. ಆ್ಯಂಡ್ ಫೈನಲಿ ನಮ್ಮ ಹೀರೋಯಿನ್ ರೆಡಿ ಆದ್ಲು. ಆ್ಯಂಡ್ ಅವಳಿಗೆ ಹೇಳಿ ಕಳಿಸಿದ್ದೆ, ಅಮ್ಮಿ ನಾನು ಇನ್ನೂ ರೆಡಿ ಆಗಬೇಕು, ನೀನು ನಾನು ರೆಡಿಯಾಗಿ ವಿಡಿಯೋ ಮಾಡೋವರೆಗೂ ನೀನು ಸ್ವಲ್ಪನೂ ಅಲ್ಲಾಡಬಾರ್ದು, ಎಲ್ಲೂ ಹೋಗಬಾರ್ದು, ಹಾಳು ಮಾಡ್ಕೋಬಾರ್ದು ಮೇಕಪ್ ಅಂತ ಹೇಳಿದ್ದೆ. ಹ್ಞೂನಮ್ಮ ಅಂತ ಹೇಳಿ ನಾನು ಏನು ಹೇಳ್ತೀನೋ ಅದನ್ನು ನೀಟಾಗಿ ಫಾಲೋ ಮಾಡ್ತಾಯಿದ್ದು. ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಮಿಟ್ಟು ಜೊತೆ ಟ್ರಾನ್ಸಿಷನ್ ವಿಡಿಯೋ ಮಾಡ್ತಾಯಿದ್ದೀನಿ ದೀಪಾವಳಿದು. ಹಾಗಾಗಿ ತುಂಬ ಆಸೆ ಇಟ್ಕೊಂಡಿದ್ದೆ, ಎಲ್ಲಿ ಹಾಳು ಮಾಡ್ಕೊಂಡ್ಬಿಡ್ತಾಳೋ ಅಂತ ಹೇಳಿ. ಸೊ ಇನ್ನು ನಾನು ಇವತ್ತು ನನ್ನ ಫೇವ್ರೆಟ್ ಡ್ರೆಸ್, ಮೋಸ್ಟ್ ವೇಟೆಡ್ ಆ ಡ್ರೆಸ್ನ ಹಾಕೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಇಷ್ಟ ಆಗಿರುವಂಥ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿಬಿಟ್ರೆ ಎಲ್ಲೆಲ್ಲಿ ಖುಷಿ. ನನಗಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿದೆ ನನಗೆ. ಯಾಕೆಂದರೆ ಎಷ್ಟು ಆಸೆಗಳು ಕನಸುಗಳು ಜವಾಬ್ದಾರಿ ಅಂತ ಬಂದಾಗ ತೆಗೆದಿಟ್ಬಿಟ್ಟಿರ್ತೀವಿ. ಎಲ್ಲ ಮುಗೀತು, ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಈ ಒಂದು ಎಕ್ಸೈಟ್ಮೆಂಟ್, ಈ ಒಂದು ಹ್ಯಾಪಿನೆಸ್ ಖಂಡಿತ ಇರಲೇಬೇಕು. ಇಲ್ಲಾಂದರೆ ನಮಗೆ ನಾವು ಮೋಸ ಮಾಡ್ಕೊಂಡಂಗೆ ಅನ್ನೋದು ನನ್ನ ಫೀಲಿಂಗ್. ಸೊ ಹಂಗೆ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಇನ್ನು ಜಯಂತ್ ಅಂತೂ ಸಿಂಪಲಾಗಿ ರೆಡಿ ಆಗ್ತಾರೆ, ಅವ್ರದ್ದು ಏನು ಕೆಲಸನೇ ಇಲ್ಲ. ಮಗ ತೊಳ್ಕೊಂಬಂದು ಫ್ರೆಶ್ ಅಪ್ ಆಗಿ ಏನೋ ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ರಲ್ಲ ಅದನ್ನೇ ಹಾಕ್ಕೊಂಡು ಮತ್ತೆ ಪಂಚೆ ಉಟ್ಕೊಂಡಿದ್ದಾರೆ. ದಟ್ಸ್ ಇಟ್. ಬಟ್ ನಮ್ದಂಗಲ್ಲ, 1 hour ಆಗುತ್ತೆ ರೆಡಿ ಆಗೋದು. ಅಷ್ಟರೊಳಗಡೆ ನಮ್ಮ ತಂಗಿ ಬಂದಳು, ನಮ್ಮ ಅಕ್ಕ ಬಂದರು. ಸೊ ಬಂದ ತಕ್ಷಣ ಕ್ವಾಟ್ಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀನು ಇನ್ನೂ ರೆಡಿ ಆಗಿಲ್ವಾ ಹಂಗೆ ಹಿಂಗೆ ಅಂತೇಳಿ. ಆಯ್ತಾಯ್ತು ಮುಗೀತು ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಸೊ ಇನ್ನು ಬಳೆ ತರೋದಕ್ಕೆ ಹೇಳಿದ್ದೆ. ಕಾವ್ಯಂಗೂ ನನಗೂ ಇಬ್ರಿಗೂ ತರಿಸಿದ್ದು. ಬಟ್ ಅವಳು ಏನು ಮಾಡಿದ್ಲಂದ್ರೆ, ನಮ್ಮ ಜಯಂತ್ಗೆ ಗೊತ್ತಿಲ್ಲ, ಅವಳು ನನಗೂ 2-4 ಅಂತ ಹೇಳಿ ಅವಳಿಗೂ 2-4 ತಂದುಬಿಟ್ಟಿದ್ದಾರೆ. ಸೊ ಹಂಗಾಗಿ ನನಗೆ ಬೇಡ ಅಂದರೆ ಬೇಡ ಅಂತ ಕೂತ್ಕೊಂಡ್ಬಿಟ್ಲು. ಅದಕ್ಕೆ ನನ್ನ ಕೈಲಿರುವಂಥ ಬಳೆನ ಕೊಟ್ಟೆ ಅವಳಿಗೆ. ತಗೋ ಇದನ್ನ ಹಾಕೋ, ಕೊಡಿಲ್ಲ ನನಗೆ ಅಂತ ಹೇಳಿ ಅವಳದು ಬಳೆ ಇಸ್ಕೊಂಡು ನನಗೆ ತಂದಿರೋ ಬಳೆನ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡೆ. ಸ್ವಲ್ಪ ಬೇಗ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ನನ್ನ ಮೈಂಡ್ ಸೆಟ್ಟಲ್ಲಿ. ಏನಿದೆನೋ ಏನಿಲ್ವೋ ಇಟ್ಸ್ ಓಕೆ ಅನ್ನೋ ಥರ.
ಬಟ್ ಅವ್ರಿಗೆ ಬೇಕು ಅಂತ ಇರೋದು ನನ್ನ ಹತ್ರ ಇತ್ತು ಅಂತಂದರೆ ಕೊಡೋದ್ರಲ್ಲಿ ಏನು ತಪ್ಪು ಅಲ್ವಾ, ಕೊಟ್ಟೆ, ಖುಷಿಯಾಗಿ ಹಾಕೊಂಡ್ಳು. ಆ್ಯಂಡ್ ಹೀಗೆ ಫೈನಲ್ ಒಂದು ಲುಕ್ ಬಂದು ಈ ಥರ ಇದೆ. ಈಗ ನೋಡಿ ಟ್ರಾನ್ಸಿಷನ್ ವಿಡಿಯೋ ಪ್ರಾಕ್ಟೀಸ್ ಮಾಡಿದ್ದೆ ನಮ್ಮ ಮಿಟ್ಟು ಜೊತೆ, ಅದನ್ನು ಶೂಟ್ ಮಾಡ್ತಿದ್ದೀನಿ. ಇದ್ರದ್ದು ರೀಲ್ ನೋಡಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪಾಪ ನಮ್ಮ ಮಿಟ್ಟು ಇನ್ನೋಸೆಂಟ್ ಅಂದರೂ ಸಖತ್ ಇಷ್ಟ ಆಯ್ತು ನನಗೆ. ಎಷ್ಟು ಚೆಂದ ಸಪೋರ್ಟ್ ಮಾಡಿದ್ಲು ಅಂದರೆ, ಅಮ್ಮ ನಿನಗೆ ಹಲ್ಲು ಚಾಕ್ಲೇಟ್ ತಿಂದು ಹಾಳಾಗ್ಬಿಟ್ಟಿದೆ, ನೀನು ಹಲ್ಲು ತೋರಿಸ್ಬಿಡು ಅಂದಿದ್ದಕ್ಕೆ ಹಲ್ಲು ತೋರಿಸ್ದೇನಾಗ್ತಿದ್ಲು ಪಾಪಚ್ಚಿ. ಬಟ್ ಸೀರಿಯಸ್ಲಿ ಅವಳು ಹೆಂಗೆ ಇದ್ರು ಕೂಡ ತುಂಬಾ ಕ್ಯೂಟ್, ತುಂಬ ಚೆಂದ ಕಾಣಿಸ್ತಿದ್ಲು ನನ್ನ ಗೊಂಬೆ. ಅವಳು ಅಷ್ಟೇ ಮಿಂಚು. ಸೊ ವೆಯ್ಟ್ ಮಾಡಿ ತೋರಿಸ್ತೀನಿ. ಅವಳದು ರೆಡಿ ಮಾಡೋದೆಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ಏನೋ ಫೋನ್ ಆಫ್ ಆಗಿಬಿಟ್ಟಿತ್ತು. ಮತ್ತು ಚಾರ್ಜಿಗೆ ಇಡೋದ್ರೊಳಗಡೆ ಅಷ್ಟರು ರೆಡಿ ಆಗಿದ್ವಿ. ಅವಳ ಜೊತೆ ಅದೊಂದು ವಿಡಿಯೋ ಶೂಟ್ ಮಾಡಿಕೊಂಡು ಫೋಟೋಸ್ ಒಂದೆರಡು ತಗೊಂಡು ನಾವು ಕೆಳಗೆ ಇಳಿದು ಹೊರಟಿದ್ದಾಯಿತು ಪಟಾಕಿ ಹೊಡಿಯೋದಕ್ಕೆ ಅಂತೇಳಿ. ನಮ್ಮ ಅಕ್ಕ ಇಲ್ಲಿ ಶೂಟ್ ಮಾಡ್ತಿದ್ದಾಳೆ, ಇನ್ನು ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಜಯಂತ್ ಬೇಗ ಕೆಳಗಡೆ ಹೋದ್ವಿ. ಒಂದೆರಡು ಫೋಟೋಸ್ ತಗೊಂಡು ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಎಂಜಾಯ್ ಮಾಡಿ ಮತ್ತೆ ಮೇಲ್ಗಡೆ ಬಂದು ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಸೊ ಏನು ಮಾಡೋದು, ಕ್ರೇಜ್ ರೀಲ್ಸು ಮತ್ತು ಫೋಟೋಸು ಇದೆಲ್ಲದೂ ಕೂಡ ಮ್ಯಾಂಡಿಟರಿ ಆಗಿಬಿಟ್ಟಿದೆ. ಹಾಗಾಗಿ ಮೇಲ್ಗಡೆ ಬಂದಿದ್ದು. ಜಯಂತ್ ಅಂತರೂ ಪಾಪ ಕಂಪ್ಲೀಟಾಗಿ ಮಕ್ಕಳ ಜೊತೆ ಇದ್ದು ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿಸ್ತಾ ಇದ್ರು. ನನಗೆ ಬಾ ಬುಜ್ಜಿ. ಮಮ್ಮಿ ಇವ್ರಿಗೆ ಕೊಟ್ಟಿದ್ದೀನಿ, ಬಗ್ಗೆ ಇಕ್ಕ ಚಿಕ್ಕಪ್ಪ ಅದನ್ನ ತೆಗಿಬೇಕು, ಅದನ್ನ ಮದ್ನ ಫ್ರೆಂಡ್ಸ್. ಇನ್ನು ನಮ್ಮ ಅಕ್ಕನ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡ್ ಬಂದ್ವಿ. ಅರ್ಶಿನ ಕುಂಕುಮ ಕರೆದಿದ್ರು, ಹೋಗಿ ಬಂದ್ವಿ. ಅಲ್ಲಿ ಫೋನ್ ಮರ್ತೋಗ್ಬಿಟ್ಟಿದ್ದೀನಿ, ಇಲ್ಲಿ ತಗೊಂಡು ಹೋಗೋಣ ಅಂತ ಇದ್ದು ಒಂದು ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯ್ತು ಫೋನ್ ಬಿಟ್ಟು ಬಂದಿದ್ದೀನಿ ಅಂತೇಳಿ. ಇನ್ನೇನು ಅಲ್ಲಿ ಏನೂ ಮಾಡಲಿಲ್ಲ. ಸೊ ಜಯಂತ್ ಹತ್ರ ಶೂಟ್ ಮಾಡ್ಕೊಂಡು ಒಂದಷ್ಟು ವೀಡಿಯೋಸ್ ಕೂಡ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಕೂದ್ ಆಲ್ರೆಡಿ ಮೇಲೆ ಹೋಯ್ತು, ನಮ್ದು ಡ್ಯೂಟಿ ಇನ್ನು ಸ್ಟಾರ್ಟ್. ಇನ್ನು ಇವತ್ತು ಹಬ್ಬ ಮುಗೀತು, ಮತ್ತೆ ನಂದು ವರ್ಕ್ ಕಡೆ ಗಮನ. ಬಟ್ ಏನಂತಂದ್ರೆ ಇಲ್ಲಿಂದ ಒಂದು ಅಪ್ಡೇಟ್ ನಿಮ್ಮೆಲ್ಲರಿಗೂ ಖುಷಿ ಆಗುವಂಥದ್ದು. ಡೈಲಿ ಲಾಗ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ 100% ಟ್ರೈ ಮಾಡ್ತೀನಿ ಇನ್ಮೇಲೆ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಆ್ಯಂಡ್ ಎಸ್, ಇವತ್ತಿನ ಲಾಗ್ ಇಷ್ಟಿದೆ, ದೀಪಾವಳಿ ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಒಪಿನಿಯನ್ಸ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ನಮ್ಮ ಚಾನಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ವಾಚಿಂಗ್. ಥ್ಯಾಂಕ್ ಯು, ಬಾಯ್.